ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ಯುಡೈಸ್ ಪ್ಲಸ್ನಲ್ಲಿ ಅಪಾರ್ ಐ ಡಿನ ಯಾವ ರೀತಿ ಜನರೇಟ್ ಮಾಡ್ತಕ್ಕಂಥದ್ದು ಅನ್ನೋದು, ಅಪಾರ್ ಐ ಡಿ ಜನರೇಟ್ ಮಾಡೋಕ್ಕೆ ಬೇಕಾದಂಥ ಮಾಹಿತಿ ಏನೇನು, ಹಾಗೆ ಅಪಾರ್ ಐ ಡಿನ ಜನರೇಟ್ ಮಾಡೋಕ್ಕೂ ಮುಂಚೆ ಯುಡೈಸ್ ಪ್ಲಸ್ನಲ್ಲಿ ಮಗುವಿನ ಯಾವೆಲ್ಲ ಮಾಹಿತಿನ ಅಪ್ಡೇಟ್ ಮಾಡ್ಕೊಂಡು ಆನಂತರ ಅಪಾರ್ ಐ ಡಿ ಜನರೇಟ್ ಮಾಡಬೇಕು ಅನ್ನೋ ಇಷ್ಟು ವಿಚಾರಗಳನ್ನು ಇದರಲ್ಲಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ನಾವು ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ನ ಯೂಸ್ ಮಾಡೋಣ ಮೊದಲನೇದಾಗಿ. ಆನಂತರ ನಮಗೆ ಇಲ್ಲಿ ಸರ್ಚ್ ಆಪ್ಷನಲ್ಲಿ ಇಲ್ಲಿ ಈಗಾಗಲೇ ತಾವು ಮಾಡಿರ್ತೀರ udaisplex.gov.in ಅಂತ ಟೈಪ್ ಮಾಡಿ ಇದು ಬರ್ತಕ್ಕಂಥ ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಮಗೆ ಈ ರೀತಿಯಾಗಿ ಯುಡೈಸ್ ಪ್ಲಸ್ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ 3 ಅಡ್ಡಗೆರೆಗಳಿದ್ದಾವೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಈ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿ ಯುಡೈಸ್ನಲ್ಲಿ ಇರ್ತಕ್ಕಂಥ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಸ್ಪೆಸಿಲಿಟಿ ಆಗ್ಬೋದು, ಟೀಚರ್ ಮಾಡ್ಯೂಲು, ಸ್ಟೂಡೆಂಟ್ ಮಾಡ್ಯೂಲ್ ಎಲ್ಲದೂ ಸಹ 3 ಮಾಡ್ಯೂಲ್ ಇದರಲ್ಲಿ ಹೋಗೋದು. ಈಗ ಇಲ್ಲಿ ಫಸ್ಟು ನಾವು ಇದು ಸ್ಟೂಡೆಂಟ್ ಮಾಡ್ಯೂಲಲ್ಲಿ ಹೋಗಬೇಕು ಅಪಾರ್ ಐ ಡಿನ ಜನರೇಟ್ ಮಾಡಲಿಕ್ಕೆ. ಇಲ್ಲಿ ನಮಗೆ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕರ್ನಾಟಕನ. ಆನಂತರ ಇಲ್ಲಿ ಗೋ ಅಂತ ಕೊಟ್ಟಿದ್ದಾರೆ, ಗೋ ಮೇಲೆ ಕ್ಲಿಕ್ ಮಾಡಿ. ಇದು ಲಾಗಿನ್ ಪ್ರಕ್ರಿಯೆಯನ್ನು ಸಹ ಹೇಳ್ತಾ ಇದ್ದೀನಿ. ಅನಂತರ ನಮಗೆ ಇಲ್ಲಿ ಲಾಗಿನ್ ಆಗಲಿಕ್ಕೆ ಬರುತ್ತೆ. ಇಲ್ಲಿ ಯೂಸರ್ ಐ ಡಿ, ಪಾಸ್ವರ್ಡು ಮತ್ತು ಕ್ಯಾಪ್ಚನ ಕೊಡಬೇಕು. ಯೂಸರ್ ಐ ಡಿ, ಪಾಸ್ವರ್ಡ್, ಈ ಕ್ಯಾಪ್ಚ ಏನಿದೆ ಅದನ್ನು ಇಲ್ಲಿ ಸೇಮ್ ಟು ಸೇಮ್ ಟೈಪ್ ಮಾಡಿ ಲಾಗಿನನ್ನು ಕೊಡಬೇಕು. ಇಲ್ಲಿ ನಾನು ಯೂಸರ್ ಐ ಡಿಯಾಗಿ ಡೈಸ್ ನಂಬರ್ನ ಕೊಟ್ಟಿದ್ದೀನಿ. ಪಾಸ್ವರ್ಡು ಈಗಾಗಲೇ ಕ್ರಿಯೇಟ್ ಮಾಡ್ಕೊಂಡಿರೋದು ಇದೆ, ಗೊತ್ತಿಲ್ಲ ಅಂದರೆ ಫರ್ಗೆಟ್ ಪಾಸ್ವರ್ಡ್ ಕೊಟ್ಕೊಂಡು ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕ್ಯಾಪ್ಚ ಏನಿದೆ ಅದನ್ನು ಸೇಮ್ ಟು ಸೇಮ್ ಇಲ್ಲಿ ಕೊಟ್ಟಿದ್ದೀನಿ. ಲಾಗಿನನ್ನು ಕೊಡ್ತಕ್ಕಂಥದ್ದು ಮೊಬೈಲಲ್ಲೇ ಮಾಡ್ಬೋದು. ನೆಕ್ಸ್ಟ್ ನಮಗೆ ಇಯರ್ನ ಸೆಲೆಕ್ಟ್ ಮಾಡಲಿಕ್ಕೆ ಬರುತ್ತೆ. ಈ ರೀತಿಯಾಗಿ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 2024-25 ಇಯರ್ನ. ಆನಂತರ ನಮಗೆ ಈ ರೀತಿ ಒಂದು ಫ್ಲಾಫಿ ಬರುತ್ತೆ. ಈ ಸ್ಕೂಲ್ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಇದೆ ಅಂತ ಓಕೆ ಕೊಡಿ, ಕ್ಲೋಸ್ ಕೊಡಿ. ಆನಂತರ ನಮಗೆ ಮೇಯ್ನ್ ಪೇಜಲ್ಲಿದೆ. ಇಲ್ಲಿ ಇನ್ನೇನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ ಅಪಾರ್ ಮಾಡ್ಯೂಲ್ನ ಅಪಾರ್ ಐ ಡಿನ ಜನರೇಟ್ ಮಾಡಲಿಕ್ಕೆ ಈ ಆಪ್ಷನಲ್ಲಿ ಹೋಗಬೇಕು. ಅಪಾರ್ ಮಾಡ್ಯೂಲ್, ಅಪಾರ್ ಅಂತಂದರೆ ಏನು ಅಂತಂದರೆ ಆಟೋಮ್ಯಾಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ ಅಂತ. ಅಂದರೆ ಮಗುವಿನ ಸ್ವಯಂ ಚಾಲಿತ ಶಾಶ್ವತವಾದ ಖಾತೆ ಸಂಖ್ಯೆಯನ್ನು ನೋಂದಣಿಯನ್ನು ಮಾಡ್ತಕ್ಕಂಥದ್ದು ಈ ಇದರಲ್ಲಿ ಕೊಟ್ಟಿರೋಂಥ ವಿಷಯ. ಇದರಲ್ಲಿ ನಾವು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಇದನ್ನು ಅಪಾರ್ ಮಾಡೋಕ್ಕೂ ಮುಂಚೆ ಸ್ಕೂಲ್ ಡ್ಯಾಶ್ ಬೋರ್ಡ್ನಲ್ಲಿ ಮಗುವಿನ GPEPFPನ ಅಪ್ಡೇಟ್ ಮಾಡಬೇಕು. ಇಲ್ಲಿ ಏನು ತರಗತಿವಾರು ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳ ಸಂಖ್ಯೆ. ಇಲ್ಲಿ ಲಾಸ್ಟ್ ಕಾಲಮಲ್ಲಿ ವ್ಯೂ ಅಂತ ಕೊಟ್ಟಿದ್ದಾರೆ, ವ್ಯೂ ಮ್ಯಾನೇಜ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಹೋಗಿ ಪ್ರತಿ ಮಗುವಿನ ಒಂದು ಮಾಹಿತಿನ ಅಪ್ಡೇಟ್ ಮಾಡಬೇಕು. ಇಲ್ಲಿ ನೋಡಿ ಲಾಸ್ಟಲ್ಲಿ ಈ ರೀತಿಯಾಗಿ ಇದ್ದರೆ ಎಲ್ಲ ಮಕ್ಕಳದು ಸಹ GPEPFP ಅಪ್ಡೇಟ್ ಆಗಿದೆ. ಇಲ್ಲಿ GP ಮಾತ್ರ ಆಗಿದೆ, EPFP ಅಪ್ಡೇಟ್ ಆಗಿಲ್ಲ ಅಂದರೆ ಇದು ಪ್ರೋಸೆಸ್ ಕಂಪ್ಲೀಟ್ ಆಗಲ್ಲ. ಅದನ್ನು ಸಹ ಮಾಡಬೇಕು. ಇನ್ ಪ್ರೋಸೆಸ್ ಅಂತ ಬರುತ್ತೆ. ಹಾಗೆ ಅಪಾರ್ ಮಾಡೋಕ್ಕೂ ಸಹ ಸಾಧ್ಯ ಆಗಲ್ಲ. ಹಾಗಾಗಿ 3 ಸಹ ಕಂಪ್ಲೀಟ್ ಆಗಬೇಕು. ಈ ರೀತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ನಂತರ ಮಾಡಬೇಕು. ಇದಕ್ಕೂ ಮುಂಚೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳದ್ದು ಏನಾದರೂ ಅಡ್ಮಿಷನ್ ಏನಾದರೂ ಮಾಡಬೇಕು ಅಂತ ಇದ್ದರೆ, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಅಡ್ಮಿಷನ್ ಇನ್ನೂ ಮಾಡಿಲ್ಲ ಅಂದರೆ ಅದನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳನ್ನ ಅಡ್ಮಿಷನನ್ನು ಮಾಡ್ಕೊಳ್ಳಿ. ಆನಂತರ ಮಗುವಿನ ಒಂದು ನೇಮ್ ಕರೆಕ್ಷನ್ಗೆ ಬಿಟ್ಟಿದ್ದಾರೆ. ಮಗುವಿನ ನೇಮು ಕರೆಕ್ಷನ್ ಮಾಡತಕ್ಕಂಥದ್ದು ಯಾವ ರೀತಿ ಅಂತ ಅಂದರೆ ಆಧಾರ್ ಕಾರ್ಡಲ್ಲಿ ಒಂಥರ ಹೆಸರಿದೆ, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಥವಾ ಇನ್ಷಿಯಲ್ ಚೇಂಜ್ ಇದೆ, ಅಥವಾ ಸ್ಪೇಸ್ ಏನಾದ್ರು ವೇರಿಯೇಷನ್ ಇದೆ. ಹಾಗೆ ಇದರಲ್ಲಿ ಯುಡೈಸ್ನಲ್ಲಿ ಮಗುವಿನ ಹೆಸರೇ ಬೇರೆ ಥರ ಇದೆ, ಅದನ್ನು ಮ್ಯಾಚಿಂಗ್ ಮಾಡ್ಕೋಬೇಕು. ದಾಖಲಾತಿ ಥರ ಪ್ರಕಾರ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೋದು, ಅಥವಾ ಸಣ್ಣ ಪುಟ್ಟವಿದ್ದರೆ ಇಲ್ಲಿ ಅಪ್ಡೇಟ್ಸ್ ದಾಖಲಾತಿಗೂ ಯುಡೈಸ್ನಲ್ಲಿರ್ತಕ್ಕಂಥ ನೇಮ್ಗೂ ಬೇರೆ ಬೇರೆ ಡಿಫ್ರೆನ್ಸ್ ಇದ್ದರೆ ಅದನ್ನೆಲ್ಲ ಸಹ ಸರಿ ಮಾಡ್ಕೊಳ್ಳಿ ಗೊತ್ತಾಯ್ತು. ಇದಿಷ್ಟನ್ನು ಸರಿ ಮಾಡ್ಕೊಂಡೆ ಎಲ್ಲ ಆದಮೇಲೆ ಈಗ ಅಪಾರ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪಾರ್ ಮಾಡ್ಯೂಲಲ್ಲಿ ನಮಗೆ ಫಸ್ಟು ಏನು ಕೇಳುತ್ತೆ ಅಂತ ಅಂದರೆ ಇಲ್ಲಿ ಕ್ಲಾಸು ಗ್ರೇಡ್ ಅಥವಾ ಕ್ಲಾಸನ್ನು ಕೇಳುತ್ತೆ. ಇಲ್ಲಿ ಕ್ಲಾಸನ್ನ ಸೆಲೆಕ್ಟ್ ಮಾಡ್ಕೊತೀವಿ. ಇಲ್ಲಿ ಅನಂತರ ಸೆಕ್ಷನನ್ನು ಕೇಳುತ್ತೆ.
ಸೆಕ್ಷನಲ್ಲಿ ಎ ಸೆಕ್ಷನನ್ನು ತೆಗೆದುಕೋಬೇಕು. ಆನಂತರ ಗೋ ಅಂತ ಇದೆ, ಗೋನ ಕೊಡಬೇಕು. ಇಲ್ಲಿ ಇದನ್ನು ಕೊಟ್ಟ ನಂತರ ನಮಗೆ ಈ ಮಕ್ಕಳ ಮಾಹಿತಿ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಮಗೆ ಕೊನೆ ಕಾಲಮಲ್ಲಿ ಇದನ್ನ ಮಾಡೋಕ್ಕೂ ಮುಂಚೆ ಇನ್ನೊಂದು ಅಂಶ ಇಲ್ಲಿ ಫ್ಲಾಫಿಗೆ ಬರುತ್ತೆ ನೋಡಿ, ಕೊಟ್ಟಿದ್ದಾರೆ. ಜನ್ರೇಟ್ ಆಗಲ್ಲ ಕೆಲವು ಮಕ್ಕಳದ್ದು, ಯಾಕೆ ಅಂತ ಇಷ್ಟು ಇನ್ಫಾರ್ಮೇಷನ್ನು ಈಗ ಹೇಳಿದ್ನಲ್ಲ, GP EP FP ಮಾಡ್ತಕ್ಕಂಥದ್ದು. ಆನಂತರ ಸ್ಟೂಡೆಂಟ್ ಪ್ರೊಫೈಲ್ನ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಪೆನ್ ಕೋಡ್ ಈಗ 1ನೇ ಕ್ಲಾಸ್ ಮಕ್ಕಳಿಗೆ ಆ್ಯಡ್ ಆಗ್ತಕ್ಕಂಥ ಮಕ್ಕಳಿಗೆ ಬೇಗ ಪೆನ್ ಕೋಡ್ ಬರಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಅಂಥ ಮಕ್ಕಳದ್ದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಇನ್ನು ಸ್ಟೂಡೆಂಟ್ ನೇಮು, ಮೊಬೈಲ್ ನಂಬರು ಭಾಳಷ್ಟು ಇಂಪಾರ್ಟೆಂಟು. ಪೇರೆಂಟ್ಸ್ ಮೊಬೈಲ್ ನಂಬರು, ಮುಂದೆ ಅದಕ್ಕೆ OTP ಬರುತ್ತೆ. ಸೊ ಮೊಬೈಲ್ ನಂಬರ್ನ ತುಂಬ ಆ್ಯಕ್ಟಿವ್ ಇರೋದನ್ನ ಮೊಬೈಲ್ ನಂಬರ್ನ ಕೊಡತಕ್ಕಂಥದ್ದು ಒಳ್ಳೆಯದು. ಈಗ ಇಲ್ಲಿ ಜನ್ರೇಟ್ ಅಂತ ಆಪ್ಷನ್ ಇದೆ. ಈ ಇದೆಲ್ಲ ಕರೆಕ್ಟ್ ಇರೋಂಥ ಮಕ್ಕಳಿಗೆ ಈ ರೀತಿ ಜನ್ರೇಟ್ ಆಪ್ಷನ್ ನಮಗೆ ಅವೈಲಬಲ್ ಆಗುತ್ತೆ. ಸೊ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಗದೇ ಇರೋಂಥ ಮಕ್ಕಳಿಗೆ ಈ ರೀತಿಯಾಗಿ ಶೋ ಆಗುತ್ತೆ. ಸೊ ಜನ್ರೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಇದು ಕನ್ಸೆಂಟ್ ಫಾರಮ್ ಮತ್ತು ಮಗುವಿನ ವಿವರ ಬರುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಇಲ್ಲಿ ಚೆಕ್ ಬಾಕ್ಸಲ್ಲಿ ಟಿಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ಏನಾದರೂ ವೇರಿಯೇಷನ್ ಇದ್ದರೆ ಮಾತ್ರ, ಆಧಾರ್ ಕಾರ್ಡಲ್ಲಿರೋ ಥರ ನೇಮ್ ಇವೆರಡು ಬೇರೆ ಥರ ಇದ್ದರೆ ಮಾತ್ರ ಇದನ್ನು ಚೇಂಜಸ್ ಮಾಡ್ಬೋದು. ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಬರುತ್ತೆ. ಸೊ ಎಡಿಟ್ ಆಪ್ಷನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಸರಿ ಇದೆ ಅಂತ ಅಂದರೆ ಅದೇನಿದೆ ಅದನ್ನ ಹಾಗೆ ಬಿಟ್ಟರೆ ಬೆಸ್ಟು. ಅನಂತರ ಇಲ್ಲಿ ಕನ್ಸೆಂಟ್ ಫಾರಮ್ನ ಕೊಟ್ಟಿದ್ದಾರೆ. ಇದು ಕನ್ಸೆಂಟ್ ಫಾರಮ್ ನೋಡ್ತಾ ಇದ್ದೀರಾ. ಇದನ್ನು ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟನ್ನು ಕೊಡಬೇಕು. ಇಲ್ಲಿ ಕನ್ಸೆಂಟ್ ಫಾರಮಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ಹೇಳ್ತೀನಿ. ಕನ್ಸೆಂಟ್ ಫಾರಮ್ ಏನು ಅಂತಂದರೆ, ಫಸ್ಟು ಕನ್ಸೆಂಟ್ ಬೈ ಫಾದರ್, ಮದರ್, ಲೀಗಲ್ ಗಾರ್ಡಿಯನ್ ಆಫ್ ಸ್ಟೂಡೆಂಟ್, ಅಪಾರ್ ID ಜನ್ರೇಷನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಐ ಅಂತ ಕೊಟ್ಟಿದ್ದಾರೆ. ಐ ಅಂದರೆ ಇಲ್ಲಿ ನಾವು ತಂದೆ ಹೆಸರನ್ನ ಅಥವಾ ತಾಯಿ ಹೆಸರನ್ನ ಅಥವಾ ಗಾರ್ಡಿಯನ್ ನೇಮ್ನ ಇಲ್ಲಿ ಕೊಡಬೇಕು, ಟೈಪ್ ಮಾಡಬೇಕು. ಆನಂತರ ಸೆಲೆಕ್ಟ್ ಅಂತ ಆಪ್ಷನ್ ಇದೆ. ಅಲ್ಲಿ ಯಾರ ಹೆಸರು ಕೊಟ್ಟಿರ್ತೀವಿ, ತಂದೆ ಹೆಸರು ಕೊಟ್ಟರೆ ತಂದೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ತಾಯಿ ಹೆಸರು ಅಥವಾ ಗಾರ್ಡಿಯನ್ ಯಾವುದು ಕೊಟ್ಟಿರ್ತೀವಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಕ್ಕಂಥದ್ದು. ಆನಂತರ ಇಲ್ಲಿ ಮಗುವಿನ ಹೆಸರಿದೆ. ವಿತ್ ಮೈ ಐಡೆಂಟಿಟಿ ಪ್ರೂಫ್ ಆ್ಯಸ್ ಅಂತ ಇದೆ. ಅಂದರೆ ಅವರ ತಂದೆ ಅಥವಾ ಯಾರ್ದ ನಾವು ಹೆಸರು ಕೊಟ್ಟಿರ್ತೀವಿ ತಾಯಿದ, ಅವ್ರದ್ದು ಆಧಾರ್ ಕಾರ್ಡ್ ಆಗಲಿ, ಯಾವುದಾದ್ರೂ ಆಧಾರ್ ಕಾರ್ಡ್ ತಂದ್ರೆ ಬೆಟರ್, ಇನ್ನೇನಿಲ್ಲ. ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಈ ಬಾಕ್ಸಲ್ಲಿ ಆಧಾರ್ ಕಾರ್ಡ್ನ ನಂಬರ್ನ ಎಂಟ್ರಿ ಮಾಡಿದ ನಂತರ ಇಲ್ಲಿ ಕೆಳಗಡೆ ಪ್ಲೇಸನ್ನು ಕೊಟ್ಟಿದ್ದಾರೆ. ಆ ಪ್ಲೇಸ್ ನಿಮ್ಮ ಶಾಲೆ ಇರೋಂಥ ಊರಿನ ಹೆಸರನ್ನ ಇಲ್ಲಿ ಟೈಪ್ ಮಾಡ್ತಕ್ಕಂಥದ್ದು. ಆನಂತರ ಇಲ್ಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾದಾಗ ಇಲ್ಲಿ ಕ್ಯಾಲೆಂಡರ್ ಕೊಟ್ಟಿದ್ದಾರೆ. ಮೊಬೈಲಲ್ಲೇ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಏನು ಮಾಡಿ ಅಂತಂದರೆ ಡೇಟ್ನ ಇಲ್ಲಿ ಕೊಡ್ತಕ್ಕಂಥದ್ದು ಬೆಸ್ಟು. ಈಗ ಹಿಂಗೆ 15 ಇವತ್ತಿನ ಡೇಟು 11/2000 ಸ್ಲ್ಯಾಶ್ಗಳನ್ನ ಕೊಟ್ಟು ಈ ರೀತಿ ಡೇಟ್ನ ನಾವೇ ಟೈಪ್ ಮಾಡ್ತಕ್ಕಂಥದ್ದು ಬೆಟರು. ಆನಂತರ ಇಲ್ಲಿ ಲಾಸ್ಟಿಗೆ ಇಲ್ಲಿ HM ಡಿಕ್ಲರೇಷನ್ ಕೊಟ್ಟಿದ್ದಾರೆ. ಕನ್ಸೆಂಟ್ ಬೈ ಹೆಡ್ ಆಫ್ ದ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಅಂದರೆ HM ಈ ಮಾಹಿತಿ ಎಲ್ಲ ಸಹ ಡಿಜಿಟಲ್ ಲಾಕರಲ್ಲಿ ಬರುತ್ತೆ ಇದು. ಸೊ ಇದೆಲ್ಲ ಮಾಹಿತಿ ಸರಿ ಇದೆ ಅಂತ ಅವರು ಸಹ ದೃಢೀಕರಣ ಕೊಡ್ತಾರೆ. ಇಲ್ಲಿ HM ನೇಮ್ ಏನಾದರೂ ಹಿಂದೆ ಟ್ರಾನ್ಸ್ಫರ್ ಆಗಿರೋಂಥವ್ರು, ರಿಟೈರ್ಡ್ ಆಗಿರೋಂಥವ್ರು ಇದ್ದರೆ ಆ ಹೆಸರು ಸಹ ಬರ್ತಾ ಇರುತ್ತೆ. ಇಲ್ಲಿ ನೀವು ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡಿಲ್ಲ ಅಂದರೆ ಸೊ ಇದನ್ನು ಬೇಕಾದ್ರೆ ಇಲ್ಲಿ ನಾವು ಎಡಿಟ್ ಮಾಡ್ಕೋಬೋದು. ಇದನ್ನು ತೆಗೆದು ಈಗಿರ್ತಕ್ಕಂಥ HM ನೇಮ್ನ ಇಲ್ಲಿ ಟೈಪ್ ಮಾಡ್ಬೋದು. ಟೈಪ್ ಮಾಡಿ ನಂತರ ಸಬ್ಮಿಟನ್ನು ಕೊಡ್ಬೋದು. ಕೆಲವು ಕಡೆ ಶಾಲೆ ಹೆಸರು ಬರುತ್ತೆ, ಅವರು ಅದನ್ನು ತೆಗೆದು ಇಲ್ಲಿ ನಾವು ಕೊಡ್ಬೋದು. ಅನಂತರ ಇಲ್ಲಿ ಸಬ್ಮಿಟನ್ನು ಕೊಡಬೇಕು. ಕೊನೆಯದಾಗಿ ಸಬ್ಮಿಟನ್ನು ಕೊಟ್ಟ ನಂತರ ನಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಜನ್ರೇಟ್ ಅಂತ ಏನು ಆಪ್ಷನ್ ಇರುತ್ತೆ, ಈ ರೀತಿ ಇದು ಹೋಗುತ್ತೆ. ಆನಂತರ ಇಲ್ಲಿ ಜನ್ರೇಟೆಡ್ ಅಂತ ಬರುತ್ತೆ. ಇದು ಅಪಾರ್ ID ನಂಬರು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇದು ಅಪಾರ್ ID ನಂಬರ್ ಬಂತೆ. ಸೊ ಈ ನಂಬರ್ನ ನಾವು ಸೇವ್ ಮಾಡ್ಕೊತಕ್ಕಂಥದ್ದು ಬೆಟರ್. ಸೊ ಈ ರೀತಿಯಾಗಿ ಅಪಾರ್ ID ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.